ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಮಾರ್ಚ್ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಮಾರ್ಚ್ ಮಾಸದಲ್ಲಿ ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾದಂತಹ ಸೂರ್ಯ ಗ್ರಹ ಕುಂಭರಾಶಿ ಮತ್ತು ಮೀನರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಇತರ ಗ್ರಹಗಳಾದಂತಹ ಕುಜ ಗ್ರಹ, ರಾಹು ಗ್ರಹ ಕುಂಭರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಬುಧ ಗ್ರಹ ವಕ್ರ ಸಂಚಾರ ಕುಂಭರಾಶಿಯಲ್ಲಿ 20ನೇ ದಿನಾಂಕದವರೆಗೆ ಮಾಡಲಿದ್ದು, ಆ ನಂತರ ಕುಂಭರಾಶಿಯಲ್ಲಿಯೇ ನೇರ ಸಂಚಾರವನ್ನ ಮಾಡಲಿದ್ದು, ಶುಕ್ರ ಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ 2ನೇ ದಿನಾಂಕ ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಮೀನರಾಶಿಯಲ್ಲಿ ಶನಿಗ್ರಹವು ಸಂಚಾರ ಈಗಾಗಲೇ ಮಾಡ್ತಾ ಇದ್ದು, ಶನಿಗ್ರಹದ ಸಂಯೋಗದಲ್ಲಿ ಸೂರ್ಯಗ್ರಹ ಮತ್ತು ಶುಕ್ರ ಗ್ರಹಗಳ ಸಂಚಾರವು ಆಗಲಿದ್ದು, ಮಿಥುನ ರಾಶಿಯಲ್ಲಿ ಗುರುಗ್ರಹದ ಸಂಚಾರ ವಕ್ರ ಸಂಚಾರ 11ನೇ ದಿನಾಂಕದವರೆಗೆ ಪುನರ್ವಸು ನಕ್ಷತ್ರದಲ್ಲಿ ಆಗಲಿದ್ದು, 11ನೇ ದಿನಾಂಕದ ನಂತರ ಪುನರ್ವಸು ನಕ್ಷತ್ರದಲ್ಲಿಯೇ ನೇರ ಸಂಚಾರವನ್ನ ಗುರುಗ್ರಹ ಮಾಡಲಿದ್ದು, ಸಿಂಹ ರಾಶಿಯಲ್ಲಿ ಕೇತು ಗ್ರಹದ ಸಂಚಾರ ಆಗಲಿದ್ದು, ಮಾರ್ಚ್ ಮಾಸದಲ್ಲಿ ಈ ಗ್ರಹಗಳ ಸಂಯೋಗ, ಈ ಗ್ರಹಗಳ ಸಂಘರ್ಷ 12 ರಾಶಿಯವರಿಗೆ ಯಾವ ರೀತಿ ಫಲಗಳನ್ನ ನೀಡಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸಿಂಹ ರಾಶಿಯವರಿಗೆ ಮಾರ್ಚ್ ಮಾಸದಲ್ಲಿ ರಾಶ್ಯಾಧಿಪತಿಯಾದಂತಹ ಸೂರ್ಯ ಗ್ರಹ ಕುಂಭರಾಶಿ 7ಮ ಸ್ಥಾನದಲ್ಲಿ ಕುಜ ರಾಹು ಗ್ರಹಗಳ ಸಂಯೋಗದಲ್ಲಿ ವಕ್ರ ಬುಧ ಗ್ರಹದ ಸಂಯೋಗದಲ್ಲಿ ಸಂಚಾರ ಮಾಡೋದ್ರಿಂದ 15ನೇ ದಿನಾಂಕದವರೆಗೂ 7ಮ ಕುಂಭರಾಶಿಯಲ್ಲಿ ಈ ಗ್ರಹಗಳ ಸಂಯೋಗದಲ್ಲಿ ಸೂರ್ಯಗ್ರಹ ಸಂಚರಿಸೋದ್ರಿಂದ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳಿಗೆ ಅಡೆತಡೆಗಳಾಗುತ್ತೆ. ಅಡೆತಡೆಗಳ ನಂತರವೇ ನಿಮಗೆ ಕೆಲಸಗಳು ಆಗುವಂತೆ ಮತ್ತು 7ಮ ಅಂದ್ರೆ ಪಾರ್ಟ್ನರ್ ಆಗ್ಬಹುದು, ಪಾಲುದಾರಿಕೆ ಆಗ್ಬಹುದು, ಎದುರಾಳಿ ಆಗ್ಬಹುದು, ವ್ಯಾಜ್ಯಗಳು, ಇವೆಲ್ಲದರಲ್ಲಿಯೂ ಇಷ್ಟವಿಲ್ಲದಂತೆ ನಿಮಗೆ ನಡೆಯುತ್ತೆ. ಯಾವುದಾದರೂ ಇಷ್ಟವಿಲ್ಲದ ಘಟನೆಗಳು, ಇಷ್ಟವಿಲ್ಲದ ಪರಿಸ್ಥಿತಿಗಳು ಬರುವ ಸಾಧ್ಯತೆ ಇರುತ್ತೆ. ನಿಮ್ಮ ಸುತ್ತಮುತ್ತ ಆಗಬಹುದು, ಹೊರಗಿನ ಜನರಿಂದ ಆಗ್ಬಹುದು, ನಿಮ್ಮ ಪಾರ್ಟ್ನರಿಂದ ಆಗ್ಬಹುದು, ನಿಮ್ಮ ಪಾಲುದಾರರಿಂದ ಆಗ್ಬಹುದು, ನಿಮ್ಮ ವಿರೋಧಿಗಳಿಂದ ಆಗ್ಬಹುದು. ಈ ರೀತಿ ಇಷ್ಟವಿಲ್ಲದಂತಹ ಘಟನೆಗಳು ನಡೆಯುವುದಕ್ಕೆ ಈ ಗ್ರಹಗಳ ಸಂಘರ್ಷ ಇಲ್ಲಿ ಫಲವನ್ನ ನೀಡುತ್ತೆ. ರಾಹು ಪ್ರಭಾವ, ರಾಹು ಗ್ರಹ ಸೂರ್ಯ ಗ್ರಹ ಸಂಯೋಗ ಜಾತಕದಲ್ಲಿ ಇದ್ದರೂ ಪಿತೃದೋಷ, ಕೆಲವು ಅಶುಭ ಸ್ಥಾನದಲ್ಲಿ ಇದ್ದಾಗ ಪಿತೃದೋಷ ಇಲ್ಲಿ ನಿರ್ಮಾಣ ಆಗುತ್ತೆ. ಹಾಗೆ ಇಲ್ಲಿ ರಾಹು ಮತ್ತು ಸೂರ್ಯಗ್ರಹ ಸಂಬಂಧ ಬಂದಾಗಲೂ ಗ್ರಹಣವು ನಡೆಯುತ್ತೆ. ಇಲ್ಲಿ ಒಂದು ಗ್ರಹಗಳ ಸಂಘರ್ಷ. ಈ ರೀತಿ ಇಲ್ಲಿ ಈ ಗ್ರಹಗಳ ಸಂಚಾರ ಇರೋದ್ರಿಂದ ನಿಮ್ಮ ಪ್ರತಿಯೊಂದು ಕೆಲಸದಲ್ಲಿಯೂ ಸಿಂಹ ರಾಶಿಯವರು ಬಹಳ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಮುಖ್ಯವಾಗಿ ನಿಮ್ಮ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯವನ್ನ ನೀವು ಕಾಪಾಡಿಕೊಳ್ಬೇಕು. ನಿಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ, ನಿಮ್ಮ ದಿನಚರಿಯಲ್ಲಿ ನೀವು ಸರಿಯಾಗಿರ್ಬೇಕಾಗತ್ತೆ. ಇನ್ನು ಯಾವ ರೀತಿ ಆರೋಗ್ಯದ ಸಮಸ್ಯೆಗಳು ಬರಬಹುದು ಅಂದ್ರೆ, ವಿಪರೀತವಾದಂತಹ ಟೆನ್ಷನ್ಸ್ ಅಂದ್ರೆ ಸ್ಟ್ರೆಸ್ ಇಂದ ಬರಬಹುದಾದಂತಹ ಸಮಸ್ಯೆಗಳು, ಬ್ಲಡ್ ಪ್ರೆಷರ್ ಆಗಬಹುದು, ಅಥವಾ ನಿಮಗೆ ಆ ಸ್ಟ್ರೆಸ್ ಇಂದ ಹೃದಯ ದೌರ್ಬಲ್ಯ ಆಗುವಂತೆ, ಅಂದ್ರೆ ಆ ಸ್ಟ್ರೆಸ್ ಇಂದಾನೇ ನಿಮ್ಗೆ ಎದೆ ನೋವು ಬರಬಹುದು. ಈ ರೀತಿ ಇಲ್ಲಿ ಸೂರ್ಯಗ್ರಹ ಈ ಗ್ರಹಗಳಿಂದ ಪೀಡಿತ ಆಗೋದ್ರಿಂದ ಇಲ್ಲಿ ಕೆಲವರಿಗೆ ಯಾರು ಮಾನಸಿಕವಾಗಿ ಹೆಚ್ಚು ಅಸಮರ್ಥರಿರ್ತಾರೆ ಅಂಥವರಿಗೆ ಇಂಥ ಸಮಸ್ಯೆಗಳು ಹೆಚ್ಚಾಗಿ ಬಾಧಿಸುತ್ತೆ. ಹಾಗಾಗಿ ಮನಸ್ಸನ್ನ ಶಾಂತವಾಗಿಟ್ಟುಕೊಳ್ಳಿ. ನಿಮ್ಮ ಪ್ರಯಾಣದಲ್ಲಿ ಆಗ್ಬಹುದು ಮತ್ತು ನಿಮ್ಮ ಒಂದು ಏನು ಟ್ರಿಪ್ ಹೋಗಬೇಕು ಅಥವಾ ನಿಮ್ಮ ಪ್ಲಾನ್ ಏನಿರುತ್ತೆ ಇವೆಲ್ಲವನ್ನ ಸ್ವಲ್ಪ ದಿನದ ಮಟ್ಟಕ್ಕೆ ಮುಂದಕ್ಕೆ ಹಾಕೋದು ಬಹಳ ಒಳ್ಳೆಯದು. ಪ್ರಯಾಣದಲ್ಲಿ ಹೆಚ್ಚಿನ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದ್ರೆ ಸೂರ್ಯ ಗ್ರಹ 15ನೇ ದಿನಾಂಕದ ನಂತರದಲ್ಲಿ ಅಷ್ಟಮವನ್ನ ಪ್ರವೇಶಿಸೋದ್ರಿಂದ ಅಷ್ಟಮದಲ್ಲಿ ಮತ್ತಷ್ಟು ಕಷ್ಟವಾಗುತ್ತೆ. ಆಯುಸ್ಥಾನ ಅಷ್ಟಮ ಆಗಿರೋದ್ರಿಂದ ಆ ಸ್ಥಾನದಲ್ಲಿ ಶನಿಗ್ರಹ ಶತ್ರುಗ್ರಹವಾಗಿ ಸೂರ್ಯನ ಸಂಯೋಗದಲ್ಲಿ ಸಂಚಾರ ಮಾಡೋದ್ರಿಂದ
ಕೆಲವು ಅಪಾಯದಂತಹ ಘಟನೆಗಳು ನಡೆಯುವಂತಹ ಸಾಧ್ಯತೆ ಇರುತ್ತೆ. ಈಗಾಗಲೇ ನಿಮ್ಮ ಜನ್ಮರಾಶಿಯಲ್ಲಿ ಕೇತು ಗ್ರಹದ ಸಂಚಾರ, ಸಪ್ತಮದಲ್ಲಿ ರಾಹು ಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಬಹುಪಾಲು ಪತಿ ಪತ್ನಿ ರಿಲೇಶನ್ಶಿಪ್ ಇಂಥ ವಿಷಯಗಳಲ್ಲಿ ಬಹಳ ಸಮಸ್ಯೆಗಳನ್ನ ನೀವು ಪಡೆದುಕೊಂಡಿರ್ತೀರಾ. ಅಂದ್ರೆ ಅಂತ ಫಲಗಳು ನಿಮ್ಗೆ ಸಿಗ್ತಾ ಇರುತ್ತೆ. ಸಡನ್ ಆಗಿ ರಿಲೇಶನ್ಶಿಪ್ ಪ್ರಾಬ್ಲಮ್ ಬರುವಂತಹ ಘಟನೆಗಳು ನಡೆಯುತ್ತೆ. ಅಷ್ಟಮದಲ್ಲಿ ಶುಕ್ರ ಗ್ರಹದ ಸಂಚಾರವು ಆಗೋದ್ರಿಂದ, ಶುಕ್ರ ಗ್ರಹ ರಿಲೇಶನ್ಶಿಪ್ಗೆ ಕಾರಕ ಗ್ರಹವು ಆಗಿರೋದ್ರಿಂದ, ಸೂರ್ಯ ಮತ್ತು ಶನಿ ಗ್ರಹಗಳೊಂದಿಗೆ ಶುಕ್ರ ಗ್ರಹದ ಸಂಚಾರವು ಮಾರ್ಚ್ ಮಾಸದಲ್ಲಿ ಆಗೋದ್ರಿಂದ ಸಡನ್ ಆಗಿ ನಿಮಗೆ ಏನಾದರೂ ನಿರಾಶೆ ಆಗ್ಬೋದು. ಸಡನ್ ಬ್ರೇಕ್ಸ್ ಇನ್ ರಿಲೇಶನ್ಶಿಪ್, ಯಾವುದೇ ಒಂದು ರಿಲೇಶನ್ಶಿಪ್ ಆಗ್ಬಹುದು, ಫ್ರೆಂಡ್ಸ್ ಆಗ್ಬಹುದು, ಅಥವಾ ನಿಮ್ಮ ಪಾರ್ಟ್ನರ್ ಆಗ್ಬಹುದು, ಪತಿ ಪತ್ನಿ ಆಗ್ಬಹುದು. ಈ ರೀತಿ ಸಂಬಂಧಗಳಲ್ಲಿ, ನಿಮ್ಮ ಪ್ರೀತಿಯ ಸಂಬಂಧಗಳಲ್ಲಿ ಏನಾದರೂ ಕೊರತೆಗಳಾಗುವಂತೆ ಈ ಗ್ರಹಗಳ ಸಂಘರ್ಷ ಇಲ್ಲಿ ಫಲವನ್ನ ನೀಡುತ್ತೆ. ಇನ್ನು ಉದ್ಯೋಗಸ್ಥರಿಗೆ ಉದ್ಯೋಗ ಸಂಬಂಧಪಟ್ಟಂತೆ ಪ್ರೈವೇಟ್ ಕಂಪನಿಯಲ್ಲಿ ಆಗ್ಬಹುದು, ಸರ್ಕಾರಿ ಉದ್ಯೋಗಸ್ಥರಿಗಾಗಬಹುದು ಕಷ್ಟವೇ ಇರುತ್ತೆ. ಯಾಕಂದ್ರೆ ದಶಮಾಧಿಪತಿಯಾದಂತಹ ಶುಕ್ರ ಗ್ರಹ ಅಷ್ಟಮ ಸ್ಥಾನದಲ್ಲಿ ಸಂಚಾರ, ರಾಶ್ಯಾಧಿಪತಿಯಾದಂತಹ ಸೂರ್ಯ ಗ್ರಹ ಅಷ್ಟಮ ಮತ್ತು ಸಪ್ತಮದಲ್ಲಿ ಸಂಚಾರ, ಇಲ್ಲಿ ಅಶುಭ ಮತ್ತು ಶತ್ರು ಗ್ರಹಗಳೊಂದಿಗೆ ಸಂಚಾರ ಮಾಡೋದ್ರಿಂದ ಈ ಮಾಸದಲ್ಲಿ ನಿಮ್ಮ ಪ್ರತಿಯೊಂದು ಕೆಲಸದಲ್ಲಿಯೂ ನಿಮಗೆ ಅಡೆತಡೆಗಳು ಇದ್ದೇ ಇರುತ್ತೆ, ಒತ್ತಡಗಳಿರುತ್ತೆ, ಹೆಚ್ಚಿನ ಒಂದು ಸ್ಟ್ರೆಸ್ ಇರುತ್ತೆ, ರಿಪೀಟೆಡ್ ಆಗಿ ಕೆಲಸ ಮಾಡಬೇಕಾಗುತ್ತೆ. ಇನ್ನು ಹಣದ ಒಂದು ವಿಷಯದಲ್ಲಿ ಬಂದಾಗ ಧನಾಭಿವೃದ್ಧಿಯ ಸಂಬಂಧಪಟ್ಟಂತೆ ದ್ವಿತೀಯಾಧಿಪತಿಯಾದಂತಹ ಬುಧ ಗ್ರಹ ಸಪ್ತಮದಲ್ಲಿ ವಕ್ರ ಆಗಿ ಸಂಚಾರ ಮಾಡ್ತಾ ಇರೋದ್ರಿಂದ ಈ ಹಿಂದಿನ ಸಾಲವನ್ನ ತೀರಿಸುವುದರ ಬಗ್ಗೆ ಇಲ್ಲಿ ಬುಧ ಗ್ರಹ ಹೆಚ್ಚು ಫಲವನ್ನ ನೀಡ್ತಾರೆ. ಅಂದ್ರೆ ವಕ್ರ ಆಗಿ ಸಂಚಾರ ಮಾಡೋದ್ರಿಂದ ಹಿಂದಿನ ಫಲವನ್ನ ನೀಡಬೇಕು ಸಪ್ತಮದಿಂದ. ಹಾಗಾಗಿ ಸಾಲದ ಬಗ್ಗೆ ಯೋಚಿಸ್ತೀರಾ, ಸಾಲವನ್ನ ತೀರಿಸುವುದರ ಬಗ್ಗೆ ನಿಮ್ಮ ಲೆಕ್ಕಾಚಾರ ಇರುತ್ತೆ. ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆಯೂ ಸಪ್ತಮಾಧಿಪತಿ ಶನಿಗ್ರಹ ಅಷ್ಟಮದಲ್ಲಿ ಇರೋದ್ರಿಂದ ಬಹುಪಾಲು ನಿಮ್ಮ ವೃತ್ತಿಪರ ಯೋಜನೆಗಳಲ್ಲಿ ನಿಮಗೆ ಅಡೆತಡೆಗಳು, ನಿರಾಶೆ ಇದ್ದೇ ಇರುತ್ತೆ. ಹೆಚ್ಚಾಗಿ ಲಾಭ ಬರುವುದಕ್ಕೆ ಇಲ್ಲಿ ಈ ಗ್ರಹಗಳ ಸಂಯೋಗ ಇಲ್ಲಿ ಫಲವನ್ನ ನೀಡೋದಿಲ್ಲ. ಲಾಭಾಧಿಪತಿಯಾದಂತಹ ಬುಧ ಗ್ರಹವು ವಕ್ರ ಸಂಚಾರ, ಧನಸ್ಥಾನಾಧಿಪತಿಯಾದಂತಹ ಬುಧ ಗ್ರಹವು ವಕ್ರ ಸಂಚಾರ. ಏಪ್ರಿಲ್ ಮಾಸದಲ್ಲಿ ಈ ಗ್ರಹ ನೀಚಾಗಿ ಸಂಚರಿಸ್ತಾರೆ ಮತ್ತು ಅಷ್ಟಮ ಸ್ಥಾನವು ಅದು ಆಗಿರೋದ್ರಿಂದ ಮಾರ್ಚ್ ಏಪ್ರಿಲ್ ಈ ಮಾಸದಲ್ಲಿ ಬಹಳ ಸಮಸ್ಯೆಗಳು ಮತ್ತು ಎಲ್ಲ ವಿಷಯಗಳಲ್ಲಿ ಹಿನ್ನಡೆಯನ್ನ ಸಿಂಹ ರಾಶಿಯವರು ಅನುಭವಿಸಬೇಕಾಗುತ್ತೆ. ಇಲ್ಲಿ ಯಾರಿಗೆ ಹೆಚ್ಚು ಎಫೆಕ್ಟ್ ಆಗುತ್ತೆ ಅಂದ್ರೆ ಯಾರಿಗೆ ಅಶುಭ ಕಾಲದ ದಶಾಭುಕ್ತಿ ಕಾಲಗಳು ನಡೀತಾ ಇರುತ್ತೆ ಅಂಥವರಿಗೆ ಇಲ್ಲಿ ಹೆಚ್ಚಾಗಿ ಈ ಗ್ರಹಗಳ ಎಫೆಕ್ಟ್ ಆಗುತ್ತೆ. ಇನ್ನು ಸಪ್ತಮದಲ್ಲಿ ಬಹುಗ್ರಹಗಳು ಸಂಚರಿಸ್ತಾ ಇರೋದ್ರಿಂದ ಇಲ್ಲಿ ರಾಹು ಗ್ರಹದ ಸಂಯೋಗದಿಂದ, ಕೇತು ಗ್ರಹದ ದೃಷ್ಟಿಯಿಂದ ನಿಮಗೆ ಸಿಗುವಂತಹ ಪಾರ್ಟ್ನರ್ ಆಗ್ಬಹುದು, ಅಥವಾ ಏನಾದರೂ ನೀವು ಯಾವುದೋ ಒಂದು ಸಂಬಂಧಕ್ಕೆ ಕನೆಕ್ಟ್ ಆಗ್ತಾ ಇದ್ದೀರಾ ಅಂದ್ರೆ ಇದರಲ್ಲಿ ಮರುಪರಿಶೀಲನೆ, ಚೆಕ್ ಅಂದ್ರೆ ಮತ್ತೆ ನೀವು ಅದರ ಆಳವನ್ನ ತಿಳಿದುಕೊಂಡು ಮುಂದುವರಿಯುವುದು ಬಹಳ ಒಳ್ಳೆಯದು. ಇಲ್ಲ ಅಂದ್ರಲ್ಲಿ ಮುಂದೆ ಬಹಳ ಸಮಸ್ಯೆಗಳನ್ನ ನೀವು ಎದುರಿಸಬೇಕಾಗತ್ತೆ. ಯಾಕಂದ್ರೆ ಈ ಎಲ್ಲಾ ಗ್ರಹಗಳು ಈ ಸ್ಥಾನದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಕೆಲವರಿಗೆ ಏನಾಗುತ್ತೆ ಅಂದ್ರೆ ಈ ಬಹುಗ್ರಹಗಳು ಸಪ್ತಮದಲ್ಲಿ ಸಂಚರಿಸುವಾಗಲೇ ಏನೋ ಒಂದು ಮನೆಯ ಪರಿಸ್ಥಿತಿಗೆ ಸಿಕ್ಕಿ ವಿವಾಹಕ್ಕೆ ಒಪ್ಕೊಂಡು ಬಿಡ್ತಾರೆ, ಅಥವಾ ಏನೋ ಒಂದು ಸಂಬಂಧ ಕೂಡಿ ಬಂತು ಅಂತ ಸ್ವಲ್ಪ ನಿರ್ಲಕ್ಷ್ಯ ಮಾಡಿ ಒಪ್ಕೊಳ್ತಾರೆ. ಈ ರೀತಿ ಸಾಧ್ಯತೆಗಳು ತುಂಬಾ ಇರುತ್ತೆ. ಹಾಗಾಗಿ ನೀವು ಒಂದು ಸಂಬಂಧಕ್ಕೆ ಕನೆಕ್ಟ್ ಆಗ್ತಾ ಇದ್ದೀರಾ ಅಂದ್ರೆ ಅದರ ಮರುಪರಿಶೀಲನೆಯನ್ನ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು. ಏಕೆಂದ್ರೆ ಈ ಸಪ್ತಮದಲ್ಲಿ ಕುಜ ಮತ್ತು ರಾಹು ದಿಢೀರ್ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತೆ ಇಲ್ಲಿ ಶೀಘ್ರ ನಿರ್ಧಾರಗಳು, ಯಾವುದೇ ಒಂದು ರಿಲೇಶನ್ಶಿಪ್ ಶೀಘ್ರ ನಿರ್ಧಾರಗಳು ಆಗುವುದಕ್ಕೆ ಈ ಗ್ರಹಗಳು ಇಲ್ಲಿ ಫಲವನ್ನ ನೀಡ್ತಾರೆ. ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಇರುತ್ತೆ. ಪಾರ್ಟ್ನರ್, ಪತಿ ಪತ್ನಿ ವಿಷಯದಲ್ಲಿಯೂ ಈಗೋ ಹೆಚ್ಚಿರುತ್ತೆ.
ನಾನು ನಾನು ಅನ್ನುವಂತಹ ಹಠ ಹೆಚ್ಚಿರುತ್ತೆ. ಪರಸ್ಪರ ಒಬ್ರಿಗೊಬ್ರು ಡಾಮಿನೇಟ್ ಮಾಡ್ತೀರಾ. ಏಕೆಂದ್ರೆ ಸಪ್ತಮದಲ್ಲಿ ಕುಜ ರಾಹು ಸಂಯೋಗ ಇರೋದ್ರಿಂದ ಇಲ್ಲಿ ಸ್ವಾಭಿಮಾನ ಮತ್ತು ಅಹಂ ಇವುಗಳ ಸಂಘರ್ಷವೂ ಆಗುತ್ತೆ, ಹಠದ ಸಂಘರ್ಷವೂ ಆಗುತ್ತೆ. ಪತಿ ಪತ್ನಿ ನಡುವೆ ಈಗಾಗಲೇ ಸಮಸ್ಯೆಗಳಿದ್ದರೆ ವೈವಾಹಿಕ ಜೀವನದಲ್ಲಿ ಇನ್ನು ವಿಪರೀತವಾಗುತ್ತೆ. ಹಾಗಾಗಿ ಬಹಳ ಶಾಂತತೆಯಿಂದ ಇರಬೇಕಾಗುತ್ತೆ. ಮುಖ್ಯ ನಿರ್ಧಾರಗಳನ್ನ 1-2 ತಿಂಗಳ ಕಾಲ ತೆಗೆದುಕೊಳ್ಳಬಾರ್ದು, ಮುಂದಕ್ಕೆ ಹಾಕಬೇಕಾಗುತ್ತೆ. ಮುಖ್ಯವಾಗಿ ನಿಮ್ಮ ದೂರ ಪ್ರಯಾಣ ಆಗ್ಬಹುದು, ಮುಖ್ಯ ನಿರ್ಧಾರಗಳು, ಮುಖ್ಯವಾದಂತಹ ವ್ಯಾಪಾರ ವ್ಯವಹಾರದ ಆರಂಭ ಆಗ್ಬೋದು. ಯಾವ ವಿಷಯವೇ ಇದ್ದರೂ ಅದನ್ನು ಸ್ವಲ್ಪ ಮಟ್ಟಿಗೆ ಮುಂದಕ್ಕೆ ಹಾಕೋದು ಬಹಳ ಒಳ್ಳೆಯದು. ಗುರುಬಲ ಇದೆ. ಗುರುಗ್ರಹ ಲಾಭಸ್ಥಾನದಲ್ಲಿ ವಕ್ರ ಇಂದ ನೇರ ಸಂಚಾರವನ್ನ ಆರಂಭಿಸ್ತಾರೆ. ಆದರೆ ರಾಶ್ಯಾಧಿಪತಿ ಏಪ್ರಿಲ್ ಮಾಸದ 15ನೇ ದಿನಾಂಕದವರೆಗೂ ಸಪ್ತಮ ಮತ್ತು ಅಷ್ಟಮದಲ್ಲಿ ಸಂಚರಿಸುವುದರಿಂದ ಈ ಪಾಪಗ್ರಹಗಳ ಶತ್ರುಗ್ರಹಗಳ ಸಂಯೋಗದಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ರಾಶ್ಯಾಧಿಪತಿ ಇಲ್ಲಿ ಒಳ್ಳೆ ಫಲವನ್ನ ನೀಡೋದಿಲ್ಲ. ಆರೋಗ್ಯ ಅಥವಾ ಮನಸ್ಸಿನ ಅಥವಾ ನಿಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳ ಸಮಸ್ಯೆಗಳು, ಅಡೆತಡೆಗಳು ಬರುತ್ತೆ. ಏಪ್ರಿಲ್ 15ರ ನಂತರ ಸೂರ್ಯಗ್ರಹ ಮೇಷರಾಶಿ ಉಚ್ಚ ಸ್ಥಾನವನ್ನು ಪ್ರವೇಶ ಮಾಡೋದ್ರಿಂದ ಮೇ ಮಾಸದಲ್ಲಿಯೂ ನಿಮಗೆ ಗುರುಬಲ ಇರುತ್ತೆ. ಆ ಒಂದು ಕಾಲದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನ ಹೊಸದಾಗಿ ಏನ್ ಮಾಡಬೇಕು ಅಂದುಕೊಂಡಿದ್ದೀರಾ ಅವುಗಳನ್ನ ಆರಂಭಿಸಬಹುದು. ಯಾವುದೇ ಒಂದು ಶುಭ ಕಾರ್ಯ ಅಥವಾ ಯಾವುದೇ ಒಂದು ಮನೆಯಲ್ಲಿ ನಡೆಯಬಹುದಾದಂತಹ ಮುಖ್ಯ ನಿರ್ಧಾರಗಳನ್ನ ನೀವು ಸೂರ್ಯ ಏಪ್ರಿಲ್ ಮಾಸದಲ್ಲಿ ಮೇಷರಾಶಿಯನ್ನ ಪ್ರವೇಶ ಮಾಡಿದ ನಂತರದಲ್ಲಿ ಮಾಡೋದ್ರಿಂದ ಒಳ್ಳೆ ಫಲಗಳನ್ನ ಸಿಂಹ ರಾಶಿಯವರು ಪಡೆದುಕೊಳ್ತೀರಾ. ಗೃಹ ಆರಂಭ ಮಾಡಬೇಕು ಅಥವಾ ಗೃಹ ಪ್ರವೇಶ ಮಾಡಬೇಕು ಇಂಥ ವಿಷಯಗಳಿಗೆ. ಷಷ್ಠಾಧಿಪತಿಯಾದಂತಹ ಶನಿ ಗ್ರಹ ಅಷ್ಟಮದಲ್ಲಿ ಸಂಚಾರ ಮಾಡೋದ್ರಿಂದ ಸೇವಾ ವೃತ್ತಿಯನ್ನ ಮಾಡುವವರಿಗೂ ಬಹಳಷ್ಟು ಸಮಸ್ಯೆಗಳಿರುತ್ತೆ. ಗವರ್ಮೆಂಟ್ ಉದ್ಯೋಗಸ್ಥರಿಗೆ, ಉನ್ನತ ಅಧಿಕಾರ ಯೋಗದಲ್ಲಿರುವಂತವರಿಗೆ, ರಾಜಕೀಯ ವ್ಯಕ್ತಿಗಳಿಗೆ, ಮೇಲ್ಸ್ಥಾನ ಮೇಲ್ ಅಧಿಕಾರಿಗಳಿಗೆ ಬಹಳಷ್ಟು ನಿಮ್ಮ ನಿರ್ಧಾರಗಳಲ್ಲಿ ತಪ್ಪಾಗಬಹುದು, ಇತರರಿಂದ ಬರಬಹುದಾದಂತಹ ಸಮಸ್ಯೆಗಳಾಗಬಹುದು, ಅಥವಾ ಮಾಡಿದ ಕೆಲಸ ಮತ್ತೆ ಮಾಡಬೇಕಾಗಿ ಬರುತ್ತೆ, ಅಥವಾ ನಿಮ್ಮಿಂದನೇ ಏನಾದರೂ ಕೊರತೆಗಳಾಗುವಂತೆ, ಬಹಳ ಸ್ಟ್ರೆಸ್ ಆಗುವಂತೆ, ನಿಮ್ಮ ತಪ್ಪುಗಳು ಹೊರಬರುವಂತೆ, ಕಷ್ಟಕ್ಕೆ ಸಿಕ್ಕಿಕೊಳ್ಳುವಂತೆ ಈ ರೀತಿಯಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತೆ. ಒತ್ತಡಗಳು ಹೆಚ್ಚಿರುತ್ತೆ. ಗವರ್ಮೆಂಟ್ ಉದ್ಯೋಗಸ್ಥರಿಗೆ, ಉನ್ನತ ಅಧಿಕಾರ ಯೋಗದಲ್ಲಿ ಇರುವಂತವರಿಗೆ, ಸಿಂಹರಾಶಿಯವರಿಗೆ ಅವಮಾನಗಳು ಆಗಬಹುದು, ಅಪವಾದಗಳು ಬರಬಹುದು. ಹಾಗಾಗಿ ವಿಶ್ವಶಕ್ತಿಯನ್ನ ಪ್ರಾರ್ಥನೆ ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿಯೂ ಹಿನ್ನಡೆಯಾಗುತ್ತೆ. ಪಂಚಮಾಧಿಪತಿ ಈಗಾಗಲೇ ವಕ್ರ ಸಂಚಾರ, ಗುರುಗ್ರಹ ಮತ್ತು ಭಾಗ್ಯಾಧಿಪತಿ ನವಮಾಧಿಪತಿಯಾದಂತಹ ಕುಜಗ್ರಹವು ಇಲ್ಲಿ ರಾಹು ಸಂಯೋಗದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಮಧ್ಯಮ ಫಲ ದೊರೆಯುವ ಸಾಧ್ಯತೆ ಇದೆ. ಯಾಕಂದ್ರೆ ಗುರು ಈ ಮಾಸದಲ್ಲಿ ನೇರ ಸಂಚಾರ ಆರಂಭ ಮಾಡ್ತಾರೆ ಮತ್ತು ಸಪ್ತಮದಲ್ಲಿ ಕುಜಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಆದ್ರೂ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಅಂಕಗಳು ಈ ಮಾಸದಲ್ಲಿ ಬರೋದಿಲ್ಲ ಮತ್ತು ಅನುಕೂಲಗಳು ಈ ಮಾಸದಲ್ಲಿ ವಿದ್ಯಾರ್ಥಿಗಳಿಗೆ ಆಗೋದಿಲ್ಲ. ಪರಿಹಾರದ ವಿಷಯದಲ್ಲಿ ಜನ್ಮ ರಾಶಿಯಲ್ಲಿ ಕೇತು ಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಪ್ರತಿ ದಿನವೂ ಗಣಪತಿ ಅಷ್ಟೋತ್ತರವನ್ನ ನೀವು ಪಠನೆ ಮಾಡಬೇಕಾಗುತ್ತೆ. ಏನು ನಿಮಗೆ ಬುದ್ಧಿ ಆಗ್ಬಹುದು, ಮನಸ್ಸಿನಲ್ಲಿ ಆಗ್ಬಹುದು, ಯಾವ ವಿಷಯಗಳು ಆಚೆ ಈಚೆ ಆಗ್ತಾ ಇರುತ್ತೆ, ಯಾವ ವಿಷಯಗಳಿಗಾಗಿ ಚಡಪಡಿಸುವಿಕೆ ಆಗ್ತಾ ಇರುತ್ತೆ, ಅವುಗಳ ಕ್ಲಾರಿಟಿ ಬರುತ್ತೆ, ಮನಸ್ಸಿಗೆ ಧೈರ್ಯ ಬರುತ್ತೆ. ಸಪ್ತಮದಲ್ಲಿ ಬುಧ ವಕ್ರ ಆಗಿರೋದ್ರಿಂದ ನಿಮ್ಮ ಬುದ್ಧಿಯು ಸರಿ ವರ್ಕ್ ಆಗ್ತಾ ಇರಬೇಕಾಗುತ್ತೆ ಮತ್ತು ಕೆಲವು ಅಪಾಯಗಳನ್ನ ಇಲ್ಲಿ ತಡೆಗಟ್ಟುವಿಕೆ ಮತ್ತು ಅಪಾಯಗಳಿಂದ ಪಾರಾಗುವುದಕ್ಕೆ, ಅದರೊಳಗೆ ದೇವರು ನಿಮ್ಮನ್ನ ರಕ್ಷಿಸುವುದಕ್ಕೆ ಇಲ್ಲಿ ಅಷ್ಟಮ ಸ್ಥಾನದಲ್ಲಿ ಸೂರ್ಯ ಮತ್ತು ಶನಿ ಗ್ರಹಗಳ ಸಂಯೋಗವು ಆಗ್ತಾ ಇರೋದ್ರಿಂದ
ನೀವು ಪ್ರತಿದಿನವೂ ಹೆಚ್ಚಿನ ಸಂಖ್ಯೆಯಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನ ಪಠನೆ ಮಾಡಬೇಕಾಗತ್ತೆ. ಓಂ ನಮಃ ಶಿವಾಯ ಈ ಮಂತ್ರವನ್ನ ತ್ರಿಕಾಲದಲ್ಲಿಯೂ, ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಈ ಕಾಲದಲ್ಲಿಯೂ, ಸಂಜೆ ಈ ಕಾಲದಲ್ಲಿಯೂ ಪಠನೆ ಮಾಡೋದ್ರಿಂದ ನಿಮಗೆ ದೇವತಾ ಎನರ್ಜಿಯ ರಕ್ಷೆ ಸಿಗುತ್ತೆ. ಆಗಬಹುದಾದಂತಹ ಅಪಾಯದಲ್ಲಿ ವಿಶ್ವಶಕ್ತಿಯೇ ನಿಮ್ಮನ್ನ ರಕ್ಷಿಸುತ್ತೆ. ಮತ್ತು ಶನಿ ಪ್ರಭಾವಕ್ಕೆ ಪ್ರತಿದಿನವೂ ಹನುಮಾನ್ ಚಾಲಿಸವನ್ನ ನೀವು ಪಠನೆ ಮಾಡಲೇಬೇಕಾಗುತ್ತೆ. ಈಗಾಗಲೇ ತಿಳಿದಿರುತ್ತೆ, ನೀವು ಪಠಿಸ್ತಾ ಇರ್ತೀರಾ. ಮತ್ತು ಬುಧ ಗ್ರಹ ವಕ್ರ ಸಂಚಾರವು ಆಗ್ತಾ ಇರೋದ್ರಿಂದ ಸಾಧ್ಯವಾದರೆ ನೀವು ಪ್ರತಿದಿನವೂ ವಿಷ್ಣು ಅಷ್ಟೋತ್ತರವನ್ನು ಪಠನೆ ಮಾಡಿ. ಗಣಪತಿ ಅಷ್ಟೋತ್ತರದೊಂದಿಗೆ ವಿಷ್ಣು ಅಷ್ಟೋತ್ತರವನ್ನು ಪಠನೆ ಮಾಡಿ. ಸಾಧ್ಯವಾಗ್ತಾ ಇಲ್ಲ ಅಂದರೆ ಇದನ್ನೆಲ್ಲ ನಿಮಗೆ ಬಾಯಟ್ಟಿರೋದಿಲ್ಲ, ಓದ್ಲಿಕ್ಕಾಗಲ್ಲ ಅನ್ನುವವರು ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಇಲ್ಲಿ ಸೃಷ್ಟಿಯ ಪಾಲನೆ ಮಾಡುವವರು, ಇಲ್ಲಿ ಆಯುಷ್ಯನ್ನ ನೀಡುವವರು, ಈ ಇಬ್ಬರ ಎರಡೂ ಶಕ್ತಿಗಳ ಜಪ ಧ್ಯಾನ ಯಾವಾಗ ಆಗುತ್ತೆ ಆಗ ನಿಮಗೆ ಇಲ್ಲಿ ಸೃಷ್ಟಿಯ ರಕ್ಷೆ ಸಂಪೂರ್ಣವಾಗಿ ಸಿಗುತ್ತೆ. ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಮುಖ್ಯವಾಗಿ ನಿಮಗೆ ಯಾವ ದಶೆಯಲ್ಲಿ ಯಾವ ಭುಕ್ತಿ ಕಾಲ ನಡೆಯುತ್ತೆ ಆ ಭುಕ್ತಿ ಕಾಲದ ಗ್ರಹವೇ ಹೆಚ್ಚು ಇಲ್ಲಿ ನಿಮಗೆ ಪ್ರಭಾವವನ್ನ ಮಾಡುವುದು ಮತ್ತು ಫಲವನ್ನ ನೀಡುವುದು. ಶುಭ ಆದರೂ ಅಶುಭವಾದರೂ ನಿಮ್ಮ ಭುಕ್ತಿ ಕಾಲದ ಒಂದು ಫಲಕ್ಕೆ ಆಧರಿಸಿಯೇ ಈ ಗೋಚಾರದ ಫಲಗಳು ನಿಮಗೆ ದೊರೆಯುವುದಾಗಿರುತ್ತೆ. ಹಾಗಾಗಿ ನಿಮ್ಮ ಭುಕ್ತಿ ಗ್ರಹದ ಅಭಿಮಾನ ದೇವತೆಯನ್ನ ಪೂಜಿಸಿ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೇನೆ. ಮತ್ತು ರಾಶ್ಯಾಧಿಪತಿ ಸೂರ್ಯಗ್ರಹ ಆಗಿರೋದ್ರಿಂದ ಪ್ರತ್ಯಕ್ಷವಾಗಿ ಕಾಣುವಂತಹ ಸೂರ್ಯನಿಗೆ ಪ್ರತಿದಿನವೂ ಭಕ್ತಿಪೂರ್ಣವಾಗಿ ನಮಸ್ಕರಿಸಿ ಪ್ರಾರ್ಥಿಸಿ. ಇದರಿಂದ ಒಳ್ಳೆಯದೇ ಆಗುತ್ತೆ. ಒಳ್ಳೆಯದಾಗಲಿ ಅನ್ನೋ ಪ್ರಾರ್ಥನೆಯನ್ನು ವಿಶ್ವಶಕ್ತಿಯಲ್ಲಿ ಮಾಡ್ತಾ ಇದ್ದೇನೆ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.